ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಆಸ್ತಾ ಅವರು ಕೊಡಗಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/2/1993, ಸಮಯ 9:15 ಬೆಳಗ್ಗೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆಸ್ತಾ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಪ್ರಶ್ನೆ ಕೇಳಿದಾರಲ್ವಾ, ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಲ್ಲಿ ಶುಕ್ರನಿದ್ದಾನೆ. ಇದನ್ನು ಮಾಲವೀಯ ಯೋಗ ಅಂತ ಕರೀತಾರೆ. ಬಹಳ ಒಳ್ಳೆಯದು. ಸಪ್ತಮದಲ್ಲಿ ಗುರುವಿದ್ದಾನೆ, ತುಂಬ ಒಳ್ಳೆಯದು. ಗುರು ಶುಕ್ರರು ಪರಸ್ಪರ ವೀಕ್ಷಣೆ ಮಾಡಿದ್ರೆ ಅದು ಅತಿಮಾನುಷ ಯೋಗ ಅಂತ ನಮ್ಮ ಭಾಗದಲ್ಲಿ ಎಲ್ಲ ಅದರ ಬಗ್ಗೆ ಬಹಳ ಪ್ರಾಶಸ್ತ್ಯ ಇದೆ. ಆದರೆ ಆಂಧ್ರದ ಕಡೆಗೆ ಇವೆರಡೂ ಈ ಥರ ಪರಸ್ಪರ ದೃಷ್ಟಿ ಇದ್ದರೆ ಅಲ್ಲಿ ವಿರೋಧವನ್ನು ಹೇಳ್ತಾರೆ. ಇರಲಿ, ಅದು ಬೇರೆ ವಿಚಾರ. ಅಂತೂ ಶಾಸ್ತ್ರಗಳಲ್ಲಿ ಈ ಗುರು ಶುಕ್ರರ ವೀಕ್ಷಣೆಗೆ ಒಳ್ಳೆಯ ಯೋಗವಂತೂ ಒಳ್ಳೆಯ ಫಲವಂತೂ ಹೇಳಿದೆ. ಯಾಕಂದರೆ ಶುಕ್ರನಿಗೆ ಬಲಿಷ್ಠ ಸ್ಥಾನ ಅದು. ಶುಕ್ರ ಮಾಲವೀಯ ಯೋಗದಲ್ಲಿದ್ದಾನೆ, ಹೀಗಾಗಿ ಬಹಳ ಒಳ್ಳೆಯದು. ಆದರೆ ಸಪ್ತಮದ ಗುರುವಿದ್ದಾಗ ಗುರುಗ್ರಹ ಶಾಂತಿ ಖಂಡಿತ ಬೇಕು. ಹಾಗಾಗಿ ಮತ್ತು ಅಲ್ಲಿ ಬುಧ ಸಪ್ತಮಾಧಿಪತಿ ವ್ಯಯದಲ್ಲಿದ್ದಾನೆ. ನೋಡಿ, ಜಾತಕದಲ್ಲಿ ಜಾತಕ ಗ್ರಹಗಳ ಲಕ್ಷಣ, ಗ್ರಹಗಳ ಬಲ ಇದು ಒಳ್ಳೆಯದನ್ನು ಸೂಚಿಸ್ತಾ ಇದೆ. ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕೊಡುವಾಗ ಸಪ್ತಮಾಧಿಪತಿ ಯಾರು ಅಂತ ನೋಡ್ಕೋಬೇಕಾಗುತ್ತಲ್ವ. ಆ ಸಪ್ತಮಾಧಿಪತಿ ಬಲವೂ ಬೇಕು. ನಿಮ್ಮ ಜೀವನ ಬೇರೆ ಬೇರೆ ಭಾಗಗಳಲ್ಲಿ ಚೆನ್ನಾಗಿರುತ್ತೆ. ವಿವಾಹದ ವಿಷಯ ಬಂದಾಗ ಅವನು ವೀಕ್ ಆಗಿದ್ದಾನೆ, ಸಪ್ತಮಾಧಿಪತಿ. ಈ ಕಾರಣದಿಂದಾಗಿ ಗುರು ಮತ್ತು ಬುಧರ ಶಾಂತಿ ಬೇಕು. ಅದನ್ನು ಮಾಡಿಸೋದ್ರಿಂದ ಅನುಕೂಲ ಉಂಟಾಗುತ್ತೆ. ಆತಂಕ ಬೇಡ. ಈಗ ಕಾಲ ಅಂತೂ ತುಂಬ ಚೆನ್ನಾಗಿದೆ. ತಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಕ್ಕಂಥದ್ದೇ ಕಾಲ. ಯಾಕೆಂದರೆ ಸಾಕ್ಷಾತ್ ಶುಕ್ರನ ಭುಕ್ತಿ ನಡೀತಾ ಇದೆ. ಈ ಕಾರಣದಿಂದಾಗಿ ತಾವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಯೋಚನೆ ಬೇಡ. ಆದರೆ ಶಾಂತಿ, ಗುರು ಮತ್ತು ಬುಧ ಎರಡು ಗ್ರಹಗಳ ಶಾಂತಿ ಮಾಡಿಸಬೇಕು. ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅಭಿಲಾಷ್ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/12/1993, ಸಮಯ 5:25 ಬೆಳಗ್ಗೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಭಿಲಾಷ್ ಅವರ ಪ್ರಶ್ನೆ ಕೂಡ ವಿವಾಹಕ್ಕೆ ಸಂಬಂಧಿಸಿದ್ದೇ ಆಗಿದೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಒಂದೊಂದು ಲಗ್ನವೂ ಒಂದೊಂದು ತೆರನಾಗಿರ್ತದೆ. ಒಂದೊಂದು ಲಗ್ನವೂ ಸಪ್ತಮ ಸ್ಥಾನ ಬೇರೆ ಬೇರೆದನ್ನು ಹೇಳುತ್ತೆ. ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಶುಕ್ರ ದ್ವಿತೀಯದಲ್ಲಿ ಗುರುವಿನ ಮನೆಯಲ್ಲಿದ್ದಾನೆ. ಅಷ್ಟಲ್ಲದೆ ಮೌಢ್ಯನಾಗಿದ್ದಾನೆ. ಗ್ರಹ ಮೌಢ್ಯವಾದರೆ ದಿವಾಕರ ಕರೈ ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಹೇಳುತ್ತೆ. ಹೀಗಾಗಿ ಗ್ರಹಗಳು ಮೌಢ್ಯರಾಗಿದ್ದರೆ ಆ ಭಾವದ ಫಲವನ್ನು ಕಿತ್ತಾಕ್ಬಿಡ್ತವೆ. ಈ ಕಾರಣದಿಂದಾಗಿ ಏನು ಪರಿಹಾರ? ಗ್ರಹ ಶಾಂತಿಯೇ. ಶುಕ್ರ ಮತ್ತು ಸಪ್ತಮದಲ್ಲಿ ಕೇತು ಇದ್ದರೆ ಅದು ಬಾಧಕವೇ. ಹೀಗಾಗಿ ಶುಕ್ರ ಮತ್ತು ಈ ಕೇತು ಮತ್ತು ಇಷ್ಟು ಸಾಕು. ಪ್ರಧಾನವಾಗಿ ಶುಕ್ರ ಮತ್ತು ಕೇತು ಗ್ರಹಗಳ ಶಾಂತಿ ಮಾಡಿಸಿ ಪ್ರಯತ್ನವನ್ನು ಮುಂದುವರಿಸಬೇಕು ತಾವು. ನೋಡಿ, ಕಲತ್ರ ಭೇ ಪಾಪ ಯುತೆ ತದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಹೇಳುತ್ತೆ. ಆಗಲೇ ಹೇಳಿದ ಹಾಗೆ ಆ ಸಪ್ತಮಾಧಿಪತಿ, ವಿವಾಹದ ಅಧಿಪತಿಯಾಗಿರ್ತಕ್ಕಂಥವನು ಬಲಹೀನನಾಗಿದ್ದಾನೆ. ಇವೆರಡು ಈ ಥರ ತತ್ತರಿಸ್ತಾ ಇದೆ. ಎಷ್ಟು ಪ್ರಯತ್ನ ಮಾಡಿದ್ರೂ ಆಗತ್ತೆ ಅನ್ನುವ ಹಾಗಾಗುತ್ತೆ, ಆದರೆ ಆಗೋದಿಲ್ಲ. ಹೀಗಾಗುತ್ತೆ. ಈಗ ಕಾಲ ನಿಮಗೆ ಚಂದ್ರದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ. ನೋಡಿ, ಮೇ ನಂತರದಲ್ಲಿ ಅವಕಾಶ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ. ಅಷ್ಟರಲ್ಲಿ ಈ ಶುಕ್ರ ಮತ್ತು ಕೇತು ಎರಡು ಗ್ರಹಗಳ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕೃಷ್ಣ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/8/1965, ಸಮಯ 6 ಬೆಳಗ್ಗೆ. ಅವರ ಪ್ರಶ್ನೆ ಸಾಲ ಬಾಧೆ ಇದೆ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೃಷ್ಣ ಅವರ ಪ್ರಶ್ನೆ ಸಾಲ ಬಾಧೆ ಇದೆ, ಅದಕ್ಕೆ ಏನು ಪರಿಹಾರ ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ತಮ್ಮದು ಕರ್ಕಟಕ ಲಗ್ನದಿಂದ ಈ ಷಷ್ಠ ಮತ್ತು ಅಷ್ಟಮ ಇವುಗಳ ಸ್ಥಾನ ಗಮನಿಸಿದಾಗ ಗುರು ದುರ್ಬಲನಾಗಿದ್ದಾನೆ. 6ನೇ ಅಧಿಪತಿ, ಸಾಲ ಸ್ಥಾನದ ಅಧಿಪತಿ. ಈಗ ರಾಹುದಶೆಯಲ್ಲಿ ತಮಗೆ ಕೇತುವಿನ ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕ ಪರಿಶೀಲಿಸಿದ್ರೆ, ಸೂಕ್ಷ್ಮವಾಗಿ ಗಮನಿಸ್ಕೊಂಡ್ರೆ ನೋಡಿ, ಗುರುಚರಿತ್ರೆ ಪಾರಾಯಣ ಮಾಡಿ, ತುಂಬ ಸಹಾಯವಾಗುತ್ತೆ. ಪ್ರತಿ ದಿವಸ ತಪ್ಪದೆ ಗುರುಚರಿತ್ರೆ ಪಾರಾಯಣ ಮಾಡುವುದರಿಂದ ನನಗನ್ಸುತ್ತೆ, ನೋಡಿ, ನೀವು ಪೌರ್ಣಮಿಯವರೆಗೆ ಗುರುಚರಿತ್ರೆ ಪಾರಾಯಣ ಮಾಡಿ, ಪೌರ್ಣಮಿ ದಿವಸ ದತ್ತಾತ್ರೇಯರ ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯವಾದರೆ ಒಂದು ಸಲ ಗಾಣಗಾಪುರಕ್ಕೆ ಹೋಗಿ ಬನ್ನಿ. ತುಂಬ ಸಹಾಯವಾಗುತ್ತೆ. ಬಹುಶಃ ನೀವು ಸಂಕಟದಿಂದ ಹೊರಗೆ ಬರ್ತೀರಾ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇನ್ನು ಶ್ರೀಕಾಂತ್ ಅವರು ತೀರ್ಥಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/9/1993, ಸಮಯ 8:05 ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸ ಮತ್ತು ವಿವಾಹದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಶ್ರೀಕಾಂತ್ ಅವರ ಪ್ರಶ್ನೆ ವಿವಾಹ ಮತ್ತು ವೃತ್ತಿ ಸಂಬಂಧಿ ಪ್ರಶ್ನೆ ಕಳಿಸಿದ್ದಾರೆ. ಜಾತಕವನ್ನು ನೋಡೋಣ. ಮೊದಲಿಗೆ ವೃತ್ತಿಯನ್ನು ಗಮನಿಸೋಣ. ವೃತ್ತಿ ಬಲ ಹೇಗಿದೆ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರನಿಗೆ ದಿಗ್ಬಲ ಇದೆ, ಪಕ್ಷದ ಬಲವೂ ಇದೆ. ಸಾಕಾಗುತ್ತೆ, ಆತ ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಆತಂಕ ಮಾಡ್ಕೋಬೇಡಿ. ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಕೇತುವಿನ ಭುಕ್ತಿ ನಡೀತಾ ಇದೆ. ನೋಡಿ, 2024 ಮೇ ನಂತರ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಲಾಭದ ಶುಕ್ರ ಲಾಭವನ್ನು ತಂದು ಕೊಡ್ತಾನೆ. ಮೇ ನಂತರ ನಿಮ್ಮ ಬದುಕು ಖಂಡಿತ ಅನುಕೂಲವಾಗುತ್ತೆ, ಸರಿ ಹೋಗುತ್ತೆ. ಆತಂಕ ಮಾಡ್ಕೋಬೇಡಿ ವೃತ್ತಿ ಸಂಬಂಧಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕುಜಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ನಿಮಗೆ ಯಥಾ ಪ್ರಕಾರ ಮೇ ನಂತರವೇ ಆ ಫಲವೂ ಇದೆ. ಶುಕ್ರನ ಕಾಲ ಪ್ರಾರಂಭವಾದ ಕೂಡಲೇ ವೃತ್ತಿಯಲ್ಲಿ ವಿವಾಹದ ಒಂದು ಏನು ಯಾವ ಅಪೇಕ್ಷೆ ಮಾಡ್ತಾ ಇದ್ದೀರಾ ಆ ಒಂದು ಫಲ ಎಲ್ಲವೂ ಕೂಡ ಸಿದ್ಧವಾಗಿಬಿಡುತ್ತೆ. ಮುಂದಿನ ವರ್ಷ 2024 ಮೇ ನಂತರ ನಿಮಗೆ ಒಳ್ಳೆ ಭವ್ಯವಾದ ಕಾಲ ಪ್ರಾರಂಭ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಜಿತೇಂದ್ರ ನಾಡಿಗ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/3/1973, ಸಮಯ 4:50 ಬೆಳಗ್ಗೆ. ಅವರ ಸಂದೇಶ ಈ ರೀತಿಯಾಗಿದೆ: ಶಾಸ್ತ್ರಿಗಳೇ, ನಾನು ನಿಮ್ಮ ಅಭಿಮಾನಿ. ಕಾರ್ಯಕ್ರಮ ಎಲ್ರಿಗೂ ಪರಿಹಾರ ನೀಡಿದೆ. ನಾನು ಏಪ್ರಿಲಿಂದ ಕೆಲಸ ಹುಡುಕ್ತಾ ಇದ್ದೀನಿ, ಆದರೆ ಸಿಗ್ತಾ ಇಲ್ಲ. ಮನೆಯಲ್ಲಿ ಬಹಳ ತೊಂದರೆ ಇದೆ. ಸೂಕ್ತ ಸಲಹೆ ನೀಡಿ. ನನ್ನದು BE ಆಗಿದೆ. 22 ವರ್ಷಗಳ ಅನುಭವ ಇದೆ ಅಂತ ತಿಳಿಸಿದ್ದಾರೆ ಶಾಸ್ತ್ರಿಗಳೇ. ಜಿತೇಂದ್ರ ನಾಡಿಗ್ ಅವರ ಪ್ರಶ್ನೆ ಅದು ವೃತ್ತಿ ಸಂಬಂಧಿ ಪ್ರಶ್ನೆಯನ್ನು ಕಳಿಸಿದ್ದಾರೆ. ಅವರು ಯಾಕೋ ಪಾಪ ಅವರಿಗೆ ಸಿದ್ಧಿ ಆಗ್ತಾ ಇಲ್ಲ ಕಾರ್ಯದಲ್ಲಿ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ತಾವು ಕಾರ್ಯಕ್ರಮದ ಕುರಿತಾಗಿ ಬಹಳ ಸಂತಸವನ್ನು ವ್ಯಕ್ತಪಡಿಸಿದ್ದೀರಾ, ಇಷ್ಟಪಟ್ಟಿದ್ದೀರಾ. ಬಹಳ ಸಂತೋಷ, ಕೃತಜ್ಞನಾಗಿದ್ದೇನೆ. ನೋಡೋಣ, ಜಾತಕದಲ್ಲಿ ಈ ಯಾಕೆ ವೃತ್ತಿಯ ಬಲ ಇಲ್ಲ ಅದನ್ನು ಗಮನಿಸೋಣ. ನಿಮ್ಮ ಜಾತಕದಲ್ಲಿ ನೋಡಿ, ನಿಮ್ಮದು ಮಕರ ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಈ ಶುಕ್ರ ಜಾತಕದಲ್ಲಿ ರವಿಯುಕ್ತನಾಗಿ ಮೌಢ್ಯದಿಂದ ಕೂಡಿದ್ದಾನೆ. 12 ಡಿಗ್ರಿ ಇರಬೇಕು ಶುಕ್ರನಿಗೆ. ಅಷ್ಟು ಆ ಅಂತರ ಇಲ್ಲ. ಅಂದರೆ ರವಿಯ ಸಮೀಪದಲ್ಲಿದ್ದಾನೆ ನಿಮ್ಮ ಕರ್ಮಾಧಿಪತಿ. ಈ ಕಾರಣದಿಂದ ಕರ್ಮಾಧಿಪತಿ ಬಲ ಹೊರಟೋಗುತ್ತೆ. ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಗುರುವಿನ ಭುಕ್ತಿ ನಡೀತಾ ಇದೆ. ಗುರುವಿನ ಕಾಲದಲ್ಲಿ ನಿಮ್ಮ ಜಾತಕದಲ್ಲಿ ಗುರು ಹೇಗಪ್ಪ ಇದ್ದಾನೆ ಅಂದರೆ ಆತನೂ ದುರ್ಬಲನಾಗಿದ್ದಾನೆ. ಕಾರಣ ನೀಚ ಸ್ಥಾನ. ಈ ಕಾರಣಗಳಿಂದಾಗಿ ಇಲ್ಲಿ ನೀಚ ಭಂಗ ರಾಜಯೋಗ ಇದೆ. ಚಂದ್ರಾತ್ ಕೇಂದ್ರದಲ್ಲಿ ಶನೈಶ್ಚರನ ಇದ್ದಾನೆ. ಇದು ನೀಚ ಭಂಗವನ್ನು ಉಂಟು ಮಾಡುತ್ತೆ. ಮತ್ತು ಗೋಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗುರು ಮಿತ್ರಕ್ಷೇತ್ರದಲ್ಲಿರುವ ಕಾರಣದಿಂದಾಗಿ ಹೀಗೆ ತೀರಾ ಕಳಪೆ ಅಂತಲ್ಲ, ಏನೋ ನಡೀತಾ ಇದೆ. ಇದಕ್ಕೇನಪ್ಪ ಪರಿಹಾರ ಏನು? ಇದಕ್ಕೆ ಗುರುವಿನ ಒಂದು ಭಕ್ತಿ ಕಾಲದಲ್ಲಿ ಆ ಗ್ರಹದ ಶಾಂತಿಯನ್ನೇ ಮಾಡಬೇಕು. ಹೀಗಾಗಿ ನೀವು ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ, ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಸಮೀಪದಲ್ಲಿ ಪ್ರತಿ ಗುರುವಾರ ಹೋಗಿ ಕಡಲೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಬೆಲ್ಲ ಮತ್ತು ಕಡಲೆ ಇವುಗಳನ್ನು ದಾನ ಮಾಡಿ ಬನ್ನಿ. ಪ್ರತಿ ಗುರುವಾರ ಹೀಗೆ 9 ಗುರುವಾರ ಮಾಡಿ. ಸಾಧ್ಯವಾದರೆ ತಾವೂ ಕೂಡ ಈ ಮಾರ್ಗಶಿರ ಮಾಸ ದತ್ತಾತ್ರೇಯನನ್ನು ಆರಾಧನೆ ಮಾಡ್ತಕ್ಕಂಥ ಮಾಸ. ಈ ಕಾರಣದಿಂದ ದತ್ತ ಚರಿತ್ರೆಯನ್ನು ಪಾರಾಯಣ ಮಾಡಿದ್ರು ನೋಡಿ, ನಿಮ್ಮ ಸಂಕಟ, ನೋವು, ವ್ಯಥೆ ಎಲ್ಲವೂ ಪರಿಹಾರವಾಗಿ ಒಂದು ಶಾಂತ ಸ್ಥಿತಿ. ನಮ್ಮ ವೃತ್ತಿಯಲ್ಲಿ ಹೇಗಿರಬೇಕಪ್ಪ ಅಂದರೆ, ನಾವು ಹೇಗೆ ರಾತ್ರಿ ಮಲಗುವಾಗ ನಿಶ್ಚಿಂತೆಯಾಗಿರ್ತೀವೋ ಹಾಗೆ ಕೆಲಸವನ್ನು ಮಾಡುವಾಗ ಲೀಲೆಯಿಂದ ಹೇಗೆ ಉಸಿರಾಡ್ತೀವಿ ಗೊತ್ತೇ ಇಲ್ಲ ನಮಗೆ. ಆ ಉಸಿರಾಟಕ್ಕೆ ಮತ್ತು ಈ ಹೃದಯ ಬಡಿತಾ ಇದೆಯಲ್ಲ, ಅವುಗಳಿಗೆ ಯಾವ ನಿರ್ದೇಶನ ಇಲ್ಲ. ನೋಡಲೇಬೇಕು ಅನ್ನುವ ಹಾಗೆ ಉಸಿರಾಟಕ್ಕೆ ನಿರ್ದೇಶನ ಇಲ್ಲ. ನಾನು ಹೇಗಿದ್ದರೂ ಅದು ಉಸಿರಾಡ್ತೀನಿ. ಹಾಗೆ ಕೆಲಸ ಮಾಡಬೇಕು ನಾವು. ಕೆಲಸ ಹೇಗಪ್ಪ? ಲೀಲಾತ್ಮಕವಾಗಿ. ಹಾಗೆ ಅದು ಉಂಟಾಗುತ್ತೆ ಗುರುವಿನ ಕೃಪೆಯಾದಾಗ. ಹೀಗಾಗಿ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡ್ಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.